ನಮಸ್ಕಾರ ವೀಕ್ಷಕರೇ, ನಾನು ಮಾಡ್ತಕ್ಕಂಥ ಕ್ಲಾಸು ಕೇವಲ SSLC ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, TET ಮತ್ತು GPSTR ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ ಅಥವಾ HSTR ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ ಅವರಿಗೂ ಸಹ ಬೇಸಿಕ್ ಆಗಿ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. SSLC ವಿದ್ಯಾರ್ಥಿಗಳ ಫಸ್ಟ್ ಚಾಪ್ಟರ್ ಯಾವುದು? ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಲ್ಲಿ ಎಕ್ಸರ್ಸೈಸ್ 1.1 ನಲ್ಲಿ ಕ್ವಶನ್ ನಂಬರ್ 4 ಏನಿದೆ ನೋಡ್ರಿ. ಗಿವನ್ ದಟ್ HCF ಆಫ್ 306, 657 ಈಕ್ವಲ್ಸ್ ಟು 9 ಅಂತಂದ್ರ HCF ಯಾವುದು 306 ಮತ್ತು 657 ಮೊಸ ಎಷ್ಟದ? 9 ಅದ. ಹೌದಾ? ಅದೇ ರೀತಿ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಂತ LCM ಆಫ್ 306 and 657 ಅಂತಂದ್ರ 657 ಮತ್ತು 306 ಲಸ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕಾಗಿ ನೋಡ್ರಿ ಇಲ್ಲಿ ಒಂದು ಫಾರ್ಮುಲಾ ಬರ್ತದೆ ನಮಗೆ. ಯಾವ ಫಾರ್ಮುಲಾ ಅಂತಂದ್ರ ಯಾವ ರಿಲೇಷನ್ ನೋಡ್ರಿ, LCM ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಟು ಇಂಟಿಜರ್ಸ್. ನೀವು ಹಿಂಗಾದ್ರೂ ಅನ್ಬೋದು ಅಥವಾ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ A ಇಂಟು B ಅಂತ ಅನ್ಕೋಬಹುದು ನಾವು. HCF ಇಂಟು LCM ನೋಡ್ರಿ, ಮೊಸ ಗುಣಿಲೆ ಲಸ ಈಕ್ವಲ್ಸ್ ಟು A ಇಂಟು B. A ಅಂತಂದ್ರೆ ಮೊದಲನೇ ಸಂಖ್ಯೆ, B ಅಂತಂದ್ರೆ ಎರಡನೇ ಸಂಖ್ಯೆ. ಇವಾಗ ನೋಡ್ರಿ ನಮಗೇನು ಕೊಟ್ಟಿದಾರ? HCF ಕೊಟ್ಟಿದಾರ, LCM ಕೇಳಿದಾರ, ಮತ್ತ AB ಮೊದಲನೇ ನಂಬರ್ ಮತ್ತೆ ಎರಡನೇ ನಂಬರ್ ಎರಡು ಅದಾವ. ಅದಕ್ಕಾಗಿ ನಾವ್ ಫೈಂಡ್ ಔಟ್ ಮಾಡ್ಬೇಕು, LCM ಫೈಂಡ್ ಔಟ್ ಮಾಡ್ಬೇಕು. LCM ಈಕ್ವಲ್ಸ್ ಟು A ಇಂಟು B ಡಿವೈಡೆಡ್ ಬೈ HCF. ಇಲ್ಲಿ ನೋಡ್ರಿ A ಅಂತಂದ್ರ ಒಂದ್ ನಂಬರ್ ತಗೋರಿ 306 ಅಂತ ಹೇಳಿ, B ಅಂತಂದ್ರ 657 ಮತ್ತ HCF ಮೊಸ, HCF ಅನ್ನ ಮೊಸ ಅಂತ ಕರಿತೀವಿ, ಅದೆಷ್ಟದ 9 ಅದ. ಈ ಎಲ್ಲ ಡಾಟಾವನ್ನ ಏನ್ ಮಾಡ್ರಿ ಈ ಫಾರ್ಮುಲಾದಾಗ ಹಾಕ್ರಿ. 306 ಇಂಟು 657 ಡಿವೈಡೆಡ್ ಬೈ 9. ಈ ನಂಬರು 9 ಲಿಂತ ಡಿವೈಡ್ ಆಗ್ತದಿಲ್ಲ ನೋಡ್ರಿ. 9 1 9, 9 3 27, 9 3 27 ಅಂದ್ರೆ ಎಷ್ಟು ಉಳಿತದ? 30 27 ಮೈನಸ್ ಮಾಡಿದ್ರ 3 ಉಳಿತು. ಆ 3 ಅನ್ನ ಈ ಕಡೆ ಕ್ಯಾರಿ ಕೊಟ್ರೆ 36 ಆಯ್ತು. 9 4 36. ಈಗ 34 ಇಂಟು 657 ಮಾಡ್ಬೇಕು. ನೀವು ಇಲ್ಲೇ ಮಾಡ್ಬಿಡ್ರಿ. 657 ಇಂಟು 34, 4 7 28 ಕ್ಯಾರಿ 2, 4 5 20 plus 2 22 carry 2, 4 6 24, 24 plus 2 26 plus 3 7 21 carry 2, 3 5 15 plus 2 17 carry 1, 3 6 18, 18 plus 1 19, 8 2 plus 1 3, 6 plus 7 13 carry 1, 1 plus 2 3, 3 plus 9 12 carry 1, 1 plus 1 2. LCM ಎಷ್ಟು ಬಂತು? LCM 22,338 ಅಂತ ಬಂತು ನೋಡಿ. ಇದೇ ನಮ್ದೇನು LCM. ಯಾವ್ದ್ರದ್ದು LCM? LCM ಆಫ್ 306 and 657. 306 ಮತ್ತು 657 ಲಸ ಎಷ್ಟು? 22,338. ಓಕೆ, ಈ ಪ್ರಾಬ್ಲಮ್ ಅನ್ನ ನೋಟ್ ಮಾಡ್ಕೋರಿ. ಫಿಫ್ತ್ ಕ್ವಶನ್ ಏನ್ ಹೇಳ್ತಾ ಇದೆ ಅಂತಂದ್ರ, ಇಲ್ಲಿ ಫಿಫ್ತ್ ಕ್ವಶನ್ ಏನ್ ಹೇಳ್ತಾ ಇದೆ ನೋಡ್ರಿ. ಚೆಕ್ 6 to the power n ಕ್ಯಾನ್ ಎಂಡ್ ವಿತ್ ದ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ n ಅಂತ ಹೇಳ್ತಾ ಇದಾರೆ. ಅಂದ್ರ ಇಲ್ಲಿ 6 ಪವರ್ ಇದ್ದ ಜಾಗದಾಗ ಎಕ್ಸ್ಪೋನೆಂಟ್ ನಾವು ನ್ಯಾಚುರಲ್ ನಂಬರ್ಸ್ ನಾಗ ಯಾವುದೇ ನಂಬರ್, ನ್ಯಾಚುರಲ್ ನಂಬರ್ಸ್ ಅಂತಂದ್ರ ಎಲ್ಲಿಂದ 1ಲಿಂತ 1 2 3 ಈ ರೀತಿ ನೀವು ಎಲ್ಲಿ ತನಕ ಆದ್ರು ಯಾವ್ದಾದ್ರು ನಂಬರ್ ತಗೋರಿ. ಆ ನಂಬರ್ ಹಾಕಿದಾಗ n ಇದ್ದ ಜಾಗದಾಗ ಯಾವುದೇ ನ್ಯಾಚುರಲ್ ನಂಬರ್ ಅನ್ನ ಪುಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ 6n ಅದ. ಈಗ n = 1 ಅಂತೇಳಿ ಹಾಕ್ದ ಅಂತಂದ್ರ n = 1 ಹಾಕ್ದಂದ್ರ 6 to the power n ಇದ್ರ ವ್ಯಾಲ್ಯೂ 6 ಬರ್ತದೆ. ಹಿಂಗ ನಾನು ಇಲ್ಲಿ 1 ಇದ್ದಲ್ಲಿ 2 3 4 5 6 ಅಪ್ ಟು ಎಲ್ಲಿ ತನಕ ಅಂತಂದ್ರ ನಿಮ್ ಮನಸ್ಸಿಗೆ ಬಂದ. ಆದ್ರ 0 ಹಾಕಂಗಿಲ್ಲ ಮತ್ತ ನೆಗೆಟಿವ್ ವ್ಯಾಲ್ಯೂಸ್ ಹಾಕಂಗಿಲ್ಲ. ಓನ್ಲಿ ಏನಾಗಿರ್ಬೇಕು, ಆ ನಂಬರ್ ಎದ್ರೊಳಗೆ ಬಿಲಾಂಗ್ಸ್ ಆಗಿರ್ಬೇಕು, ನ್ಯಾಚುರಲ್ ನಂಬರ್ ಒಳಗಡೆ ಬಿಲಾಂಗ್ಸ್ ಆಗಿರ್ಬೇಕು, ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಬಿಲಾಂಗ್ಸ್ ಆಗಿರ್ಬೇಕು. ಆ ನಂಬರ್ ಹಾಕ್ಬೇಕು. ಹೌದಾ? ಅವಾಗ ಹಾಕಿದಾಗ ನಾವು ಫಾರ್ ಎಕ್ಸಾಂಪಲ್ 6 to the power 2 ಅಂತ ಹಾಕ್ತೀನಿ. ಈಗ ಇದನ್ನ ಸಾಲ್ವ್ ಮಾಡಿದಾಗ 6 into 6 ಅಂತ ಬಿಡ್ತೀನಿ. 6 6 36. ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಬಿಡಿ ಸ್ಥಾನದಾಗ 0 ಬರ್ತದ ಏನು ಕೇಳ್ತಾ ಇದಾರ. ಹೌದಾ? ಇವಾಗ ಫಾರ್ ಎಕ್ಸಾಂಪಲ್ 6 to the power n ಅಂತ ಕೇಳಿದಾರ, ಅಥವಾ ಬೇರೆ ನಂಬರ್ ಕೇಳ್ಬೋದು, ಯಾವ್ದಾದ್ರು ನಂಬರ್ ಕೇಳಲಿ. ಅದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರ, ಇವಾಗ ಯಾವ್ದೇ ಒಂದ್ ನಂಬರ್ ಕೇಳ್ಯಾರ ಅಂತಂದ್ರ ಇಲ್ಲಿ ನೋಡ್ರಿ ಏನ್ ಕೊಟ್ಟಿದಾರ. ಗಿವನ್ ಏನದ? 6 to the power n ಅಂತ ಹೇಳದ ಒಂದು ನಂಬರ್ ಏನದ? 6 to the power n ಅದ. ಇಲ್ಲಿ ಬೇಸ್ ಏನದ? 6 ಅಂತ ಹೇಳದ. ಹೌದಾ? ಏನದ? ಒಂದ್ ನಂಬರ್ ಯಾವ್ದದ? 6 ಅಂತ ಹೇಳದ. ಇಲ್ಲಿ ಗಿವನ್ ಏನದ? 6 ಅದ. ಇದಕ್ಕ ನೀವ್ ಏನಾದ್ರೂ ಫ್ಯಾಕ್ಟರೈಸ್ ಮಾಡಿದ್ರಿ ಅಂತಂದ್ರ, ಅಪವರ್ತಿಸಿದ್ರಿ ಅಂದ್ರ, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರ್ದ್ರಿ ಅಂದ್ರ, ಈ ಫ್ಯಾಕ್ಟರ್ಸ್ ಗಳಲ್ಲಿ ಏನಾಗಿರ್ಬೇಕಂತಂದ್ರ 2 ಮತ್ತು 5 ಬರಬೇಕು.
ಯಾಕೆ 2 ಮತ್ತು 5 ಬರ್ಬೇಕಂತಂದ್ರ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ರಿ ನೋಡಮ್ಮಿ 6 2 3 6 3 1 3 ಇಲ್ಲಿಗೆ ಮುಗೀತು. ಇಲ್ಲಿ ನೋಡ್ರಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ 2 into 3 ಅಂತೇಳಿ. ಯಾವುದೇ ಒಂದು ನಂಬರ್ ಈಗ 5 ಅನ್ನ ನಾವು ಈವನ್ ನಂಬರ್ ಲಿಂತ ಮಲ್ಟಿಪ್ಲೈ ಮಾಡ್ದೇವೆ ಅಂದ್ರ ಈವನ್ ನಂಬರ್ ಲಿಂತ ಮಲ್ಟಿಪ್ಲೈ ಮಾಡಿದ್ರ 0 ಬರ್ತದ. ಮತ್ತ ಆಡ್ ನಂಬರ್ ಲಿಂತ ಮಲ್ಟಿಪ್ಲೈ ಮಾಡ್ದೇವಿ ಅಂತಂದ್ರ ಏನ್ ಬರ್ತದ ಒನ್ಸ್ ಪ್ಲೇಸ್ ಅಲ್ಲಿ 5 ಬರ್ತದ. ಮತ್ತ ಇಲ್ಲಂತಂದ್ರ ಈವನ್ ನಂಬರ್ ಇದ್ರ ಒನ್ಸ್ ಪ್ಲೇಸ್ ಅಲ್ಲಿ 0 ಬರ್ತದ, ಆಡ್ ನಂಬರ್ ಇದ್ರ ಒನ್ಸ್ ಪ್ಲೇಸ್ ಅಲ್ಲಿ 5 ಬರ್ತದ. ಅದಕ್ಕಾಗಿ ನಾವ್ ಯಾವುದೇ ನಂಬರ್ ಕೊಟ್ಟಾರ ಅಂತಂದ್ರ ಆ ನಂಬರ್ ಅನ್ನ ಫ್ಯಾಕ್ಟರೈಸ್ ಮಾಡಿದಾಗ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಇಲ್ಲಿ ಬರ್ತಕ್ಕಂತ ಪ್ರೈಮ್ ನಂಬರ್ಸ್ ಗಳಲ್ಲಿ ಯಾವ ನಂಬರ್ಸ್ ಕಂಪಲ್ಸರಿ ಆಗಿರಬೇಕು 2 ಮತ್ತು 5 ಇರಬೇಕು. ಆದ್ರ 6 ಅಂತಕ್ಕಂತ ನಂಬರು 6 to the power n ಅನ್ನ ನಾನು ಬರೆದಾಗ 2 into 3 whole to the power n ಅಂತ ಬರ್ತಾ ಇದೆ. ಇಲ್ಲಿ 5 ಇಲ್ಲ ಅಂತಂದ್ರ ಅವಾಗ ಅದು 0 ಬರಲ್ಲ. ಅದಕ್ಕಾಗಿ therefore otherwise hence ಅಂತ ಬರೀತೀವಿ. hence 6 to the power n cannot be end with the digit 0. ಯಾಕಂತಂದ್ರ because it's prime product of prime factors 2 and 3 ಆದ್ರ ಏನಿಲ್ಲ ನಾಟ್ 5. ನೋಡ್ರಿ ಈ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಏನಿರಬೇಕು 2 ಮತ್ತು 3 ಅದ. ಆದ್ರ 5 ಇಲ್ಲ ಅಂತಂದ್ರ ಆ ನಂಬರ್ ಏನಾಗಲ್ಲ ಎಂಡ್ 0 ಲಿಂತ ಎಂಡ್ ಆಗಲ್ಲ. ನೋಟ್ ಮಾಡ್ಕೋರಿ. ಓಕೆ.